ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ರವೀಂದ್ರ ರೇಷ್ಮೆ, ಹಿರಿಯ ಪತ್ರಕರ್ತರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ಲೋಹಿತ್ ಅವರು ಆಮ್ ಆದ್ಮಿ ಪಕ್ಷದಿಂದ, ಅನಿಲ್ ಚಳಗೇರಿ ಅವರು ಬಿಜೆಪಿಯಿಂದ, ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ಇದ್ದಾರೆ. ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಅದು ಮೊದಲನೇ ರಿಯಾಕ್ಷನ್ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಒಂದು ದೊಡ್ಡ ಅನುಕಂಪದ ಅಲೆ ಸಿಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ರಿಗೆ. ವೆಂಡೇಟಾ ಪಾಲಿಟಿಕ್ಸಿಗೆ ಬಲಿಯಾದರು ಅಂತ. ಅದಿದು ಯಾಕೆ ಸಿಗಬಾರ್ದು? ಎಸ್, ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯನ್ನು, ಅದು ವಿಪಕ್ಷಕ್ಕೆ ಸೇರಿದ ಒಂದು ಮಜಬೂತಾಗಿರ್ತಕ್ಕಂಥ ವಾಯ್ಸನ್ನು ಮಣಿಸುವುದಕ್ಕೋಸ್ಕರ ಲಿಕ್ಕರ್ ಸ್ಕ್ಯಾಮ್ ಅಂತಕ್ಕಂಥ ಒಂದು CBI ಪ್ರಕರಣವನ್ನು ಅವ್ರ ಮೇಲೆ ಹಾಕಿದ್ರಿ. CBI ಪ್ರಕರಣದಲ್ಲಿ CBIನವರು ಇವ್ರ ಹೆಸರನ್ನೂ ಕೂಡ ಸೇರಿಸದೇ ಇದ್ದಾಗ ನೀವು ED ಎನ್ಕ್ವೈರಿಗೆ ಸಂಬಂಧ ಮಾಡಿದ್ರಿ ಅರವಿಂದ್ ಕೇಜ್ರಿವಾಲ್. ಚುನಾವಣೆಗೆ ಮುಂಚೆ ಈ ಪ್ರಕರಣವನ್ನು ಇಟ್ಕೊಂಡು ಅರವಿಂದ್ ಕೇಜ್ರಿವಾಲ್ರ ಪ್ರತಿಮೆಯನ್ನು ಹಣಿತಕ್ಕಂಥ ಪ್ರಯತ್ನ ಭಾರತೀಯ ಜನತಾ ಪಾರ್ಟಿ ನಡೀತು. ಎಸ್, ಭಾರತೀಯ ಜನತಾ ಪಾರ್ಟಿ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ಅದನ್ನು ಮಾಡಿದರೆ ಆರೋಪಗಳು, ಈಗ ಇಲ್ಲೂ ಕೂಡ ನಾವು ನೋಡ್ತೀವಿ ವಿಪಕ್ಷಗಳು ರಾಜ್ಯ ಸರ್ಕಾರದ ಮೇಲೆ ಆರೋಪಗಳನ್ನು ಮಾಡ್ತವೆ. ಬಟ್ ಇಲ್ಲಿ ಹಂಗೆ ನಡೀಲಿಲ್ಲ. ಇಲ್ಲಿ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನು ಒಂದು ನೋಷನಲ್ ಆಗಿರ್ತಕ್ಕಂಥ ಕೇಸ್ನ ಆಧಾರದ ಮೇಲೆ ಮನೀಶ್ ಸಿಸೋಡಿಯಾ, ಫೀಲ್ಡ್ಗೆ ಇಳಿಸಲಾಯಿತು, ಅವ್ರನ್ನ ಜೈಲಿಗೆ ಕಳಿಸಲಾಯಿತು. ಎಷ್ಟು ತಿಂಗಳುಗಳ ಕಾಲ ಅವ್ರನ್ನ ಜೈಲಿನಲ್ಲಿ ಇಡಲಾಯಿತು. ಯಾಕಂದರೆ ದಿಲ್ಲಿ ಚುನಾವಣೆ ಗೆಲ್ಲಬೇಕಿತ್ತು. ಇದು ಭಾಳ ಸ್ಪಷ್ಟವಾಗಿ ಎಲ್ರಿಗೂ ಅರ್ಥ ಆಗ್ತಕ್ಕಂಥ ವಿಷಯ. ಇಲ್ಲಿ ನೋಡಬೇಕಾಗಿರೋದೇನು, ನೀವು ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನು ರಾಜಕೀಯ ಪಕ್ಷಗಳು ಯಾವ ರೀತಿ ದುರುಪಯೋಗ ಮಾಡ್ತಾ ಇವೆ, ಅದರಲ್ಲೂ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳು ಹೇಗೆ ದುರುಪಯೋಗ ಆಗ್ತಾ ಇವೆ. ಈಗ ಹೇಮಂತ್ ಸೊರೇನ್ ಚುನಾವಣೆಗೆ ಮುಂಚೆ ಜೈಲಿಗೆ ಹೋದರು, ನಂತರ ಈಗ ಆರಾಮಾಗಿ ಮುಖ್ಯಮಂತ್ರಿ ಇದ್ದಾರೆ. ಯಾಕಂದರೆ ಚುನಾವಣೆ ಗೆಲ್ಲಿಗೆ ಸಾಧ್ಯ ಆಗುತ್ತಾ ಅನ್ನೋ ಕಾರಣಕ್ಕೋಸ್ಕರ ಕೇಸಿತ್ತು. ದಿಲ್ಲಿಯಲ್ಲಿ ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಕೇಸೇ ಇಲ್ಲ ಅಂತ ಇವತ್ತು CBI ಹೇಳ್ತಾ ಇದೆ. ಹಾಗಿದ್ದಲ್ಲಿ ಅಲ್ಲ, ರೋಸ್ ಅವೆನ್ಯೂ ಕೋರ್ಟ್ ಹೇಳ್ತಾ ಇದೆ. ಅಲ್ಲ, CBI ಅಂದರೆ ಟ್ರಯಲ್ ಕೋರ್ಟ್ ಹೇಳ್ತಾರೆ. ನೋಡ್ರಿ, ಈ ಎಲ್ಲ ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಟ್ರಯಲ್ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಬಹಳ ಮುಖ್ಯ. ನನ್ಗೆ ಗೊತ್ತಿರುವ ಹಾಗಿರುವಾಗ ನೀವು CBI ಕೇಸ್ ನಿಲ್ತಾ ಇಲ್ಲ ಅಂದರೂ ED ಕೇಸ್ ಹಾಕ್ಕೊಂಡು ಕೂತ್ರಿ. ನಾನು ಈಗೊಂದು ಜಜ್ಮೆಂಟನ್ನು ನೋಡ್ತಾ ಇದ್ದೆ. ಅಂದರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಪ್ರೆಡಿಕೇಟ್ ಕೇಸ್ ಏನಿದೆ ಅಂದರೆ, ನಿಮಗೆ CBIನ ಕೇಸ್ ಇಲ್ಲದೆ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇದನ್ನು ಯಾವ ಕೇಸಿನ ಆಧಾರದ ಮೇಲೆ ED ಬಂತು ಅಂತ. ಅದು ಪ್ರೆಡಿಕೇಟ್ ಕೇಸ್. CBI ಕೇಸ್ ಇದೆ, ಅದರ ಕೇಸ್ ಬಿದ್ದೋದ್ರೆ ED ಕೇಸ್ ನಿಲ್ಲಲ್ಲ. ಹಾಗಿರುವಾಗ ನೀವು ಇಡೀ ನೋಡಿ, ಲಿಕ್ಕರ್ ಸ್ಕ್ಯಾಮ್ ಅಂದ್ರೆ ಏನು, 100 ಕೋಟಿ ರೂಪಾಯಿ ಹಣವನ್ನು ದಿಲ್ಲಿ ಸರ್ಕಾರ ಗೋವಾ ಚುನಾವಣೆಗೆ ಬಳಸ್ಕೊಂಡು ಕಳಿಸಲಾಯಿತು. ನಾನು ಅವತ್ತಿಂದ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದೆ, ಯಾವ ರಾಜಕೀಯ ಪಕ್ಷ ಇನ್ನೊಂದು ರಾಜ್ಯಕ್ಕೆ ಹಣವನ್ನು ಕಳಿಸದೆ ನೀವು ಚುನಾವಣೆ ಮಾಡ್ತಾರೆ? ಆಮ್ ಆದ್ಮಿ ಪಾರ್ಟಿ ಸರ್ಕಾರವನ್ನು ಮಾತ್ರ ನಾವು ಹಣಿಬೇಕು ಅನ್ನುವ ಕಾರಣಕ್ಕೋಸ್ಕರ ನೀವು ಅವ್ರ ಮೇಲೆ ಕೇಸ್ಗಳನ್ನು ಹಾಕಿದ್ರಿ, ಅವ್ರಿಗೆ ಜೈಲಿಗೆ ಕಳಿಸಿದ್ರಿ. ಫಸ್ಟ್ ಕ್ವಶನ್ ಈಸ್ ಇನ್ವೆಸ್ಟಿಗೇಷನ್ ಏಜೆನ್ಸಿ, ಅದರ ವಿಶ್ವಾಸಾರ್ಹತೆ ಇವತ್ತು ಪ್ರಶ್ನಾರ್ಥಕವಾಗಿದೆ. ಯಾಕಂದರೆ ಇನ್ವೆಸ್ಟಿಗೇಷನ್ ಏಜೆನ್ಸಿಗಳನ್ನು ಹೇಗೆ ಬೇಕಾಗಿ ರಾಜಕೀಯ ಕಾರಣಕ್ಕೋಸ್ಕರ ಬಳಸ್ಕೊಳ್ಬೋದಾ, ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಪ್ರಮುಖವಾಗಿರ್ತಕ್ಕಂಥದ್ದು ಅಜಿತ್, ಇನ್ವೆಸ್ಟಿಗೇಷನ್ ಏಜೆನ್ಸಿಗಳಿಗೂ ಏನಾದರೂ ಹೊಣೆಗಾರಿಕೆ ಇದೆ ಇಲ್ವೋ ದೇಶದಲ್ಲಿ? ತಿಂಗಳ ಕಾಲ ಮನೀಶ್ ಸಿಸೋಡಿಯಾ ಜೈಲಿನಲ್ಲಿ ಕುಳಿತರು. ನಿಮ್ಮ ಬಳಿ ಏನೋ ಎವಿಡೆನ್ಸೇ ಇಲ್ಲ ಅಂತಂದರೆ ನೀವು ತಿಂಗಳ ಕಾಲ ಅವ್ರನ್ನ ಹೆಂಗೆ ಕಟ್ಟಿದ್ರಿ? ನಾನು ಹೇಳೋದು, ಈಗ CBI ಒಂದು ಕೇಸ್ ಹಾಕ್ತು ಅಂತ ಅಂದ್ಕೊಳ್ಳೋಣ, ನಿಮಗೆ ಒಂದು ಠೋಸ್ ಆಗಿರ್ತಕ್ಕಂಥ ಎವಿಡೆನ್ಸ್ಗಳಿಲ್ಲದೆ ಅವ್ರನ್ನ ಜೈಲಿಗೆ ಹಾಕ್ಬಿಟ್ರಿ. ಪ್ರಶ್ನೆ, ಅವ್ರಿಗೆ ಬೇಲ್ ಯಾಕೆ ಸಿಗಲಿಲ್ಲ ಅನ್ನೋದು ಬರುತ್ತೆ. ಹೌದು, ನ್ಯಾಯಾಲಯಗಳ ಬೇಲ್ ರಿಜೆಕ್ಟ್ ಮಾಡಿ, ಯಾಕೆ ಬೇಲ್ ಅವ್ರನ್ನ ರಿಜೆಕ್ಟ್ ಮಾಡಿ ಅಲ್ಲಿ ಕೂಡಿಸಿದ್ರಿ? ಅದರಿಂದ ಚುನಾವಣೆ ಮೇಲೇನು ಇಫೆಕ್ಟ್ ಆಯಿತು? ಅದರಿಂದ ಕೇಜ್ರಿವಾಲ್ರ ಪೊಲಿಟಿಕಲ್ ಕರಿಯರ್ ಮೇಲೇನು ಇಫೆಕ್ಟ್ ಆಯಿತು? ನನಗನ್ಸುತ್ತೆ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಸಿನಾರಿಯೋ. ಅಧಿಕಾರ ಇದೆ ಅನ್ನುವ ಕಾರಣಕ್ಕೋಸ್ಕರ ನೀವು ಯಾರ ಮೇಲೂ ಕೇಸ್ ಹಾಕಿದ್ರಿ. ಇವಾಗ DK ಶಿವಕುಮಾರನ್ನ ಜೈಲಿಗೆ ಇಟ್ಟಿದ್ರಿ ಅಲ್ವಾ? DK ಶಿವಕುಮಾರನ್ನ ಜೈಲಿಗೆ ಕಳಿಸಿದ್ರಿ. ನಂತರ ಆ ಪ್ರಕರಣ ಏನಾಯ್ತು ಕೋರ್ಟ್ಗಳಲ್ಲಿ? ಏನಾಯ್ತು ಆ ಪ್ರಕರಣಗಳು ಕೋರ್ಟ್ಗಳಲ್ಲಿ? ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟನ್ನು ಕೇಸ್ಗಳನ್ನು ಒಬ್ಬ ಮುಖ್ಯಮಂತ್ರಿ ಮೇಲೆ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀರಿ ಅಂತಂದರೆ ನಿಮ್ಮ ಬಳಿ, ನಾನು ಹೇಳೋದು, ಪ್ರೈಮಾ ಫೆಸಾಯಿ ಎವಿಡೆನ್ಸ್ ಏನಾದರೂ ಇತ್ತಾ ನಿಮ್ಮ ಹತ್ರ? ಅದಿರಲಿಲ್ಲ ಅಂತ ಕೇಸ್ ನಿಲ್ತಾ ಇಲ್ಲ ಇವತ್ತು. ಸೊ ನನಗನ್ಸುತ್ತೆ ರಾಜಕೀಯ ಕಾರಣಗಳಿಗೋಸ್ಕರ ಈ ಮಟ್ಟಕ್ಕೆ ಇಳಿಯೋದಿದೆ ಅಲ್ವಾ? ದಿಸ್ ಇಸ್ ಅನ್ಫಾರ್ಚುನೇಟ್. ರವೀಂದ್ರ ರೇಷ್ಮೆ ಅವರೇ, ಇಂದಿಗೆ ಸರಿಯಾಗಿ 40 ವರ್ಷಗಳ ಹಿಂದೆ ಜನವರಿ 31ಕ್ಕೆ ಕರ್ನಾಟಕ ಹೈಕೋರ್ಟು ರಾಮಕೃಷ್ಣ ಹೆಗಡೆ ಸರ್ಕಾರದ ವಿರುದ್ಧ ಸಾರಾಯಿ ಬಾಟ್ಲಿಂಗ್ ಹಗರಣ ಅನ್ನೋ ಪ್ರಕರಣದಲ್ಲಿ ಒಂದು ಕಠೋರವಾದ ಶಬ್ದಗಳ ಒಂದು ತೀರ್ಪನ್ನು ಕೊಟ್ಟಿತ್ತು.
ಅದರಿಂದಾಗಿ ರಾಮಕೃಷ್ಣ ಹೆಗಡೆ ಅವರು ಸದನ ಶುರುವಾಗಿ ತಾಗ್ತಾನೆ ಸ್ವಲ್ಪ ಹಿಂದೆ ಮುಂದೆ ನೋಡ್ಬಿಟ್ಟು ರಾಜೀನಾಮೆ ಕೊಟ್ಬಿಟ್ರು. ಆಮೇಲೆ ಮತ್ತೆ ಪುನರಾಯ್ಕೆ ಮಾಡಿದರು. ಅವ್ರು ಮೌಲ್ಯಾಧಾರಿತ ರಾಜಕಾರಣ ಅನ್ನೋದು ಪರಾಕಾಷ್ಠೆಗೆ ಹೋಗಿದ್ದಾಗ ಅದೊಂದು ದೊಡ್ಡ ಪೆಟ್ಟು ಕೊಟ್ಟಿತ್ತು. ಜಸ್ಟಿಸ್ ರಾಮಾ ಜೋಯಿಸ್ ಮತ್ತು ND ವೆಂಕಟೇಶ್ ಅವರ ವಿಭಾಗೀಯ ಪೀಠ. ಈ ಜನತಾ ಪಕ್ಷದ ಸರ್ಕಾರ 19 ಜಿಲ್ಲೆಗಳ ಸಾರಾಯಿ ಬಾಟ್ಲಿಂಗ್ ಕಾಂಟ್ರಾಕ್ಟ್ನ 11 ಬೇನಾಮಿ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ ಅನ್ನೋ ಆರೋಪ ಇತ್ತು. ಅದರ ತನಿಖಾ ವರದಿ ನಾವು ಮಾಡಿದ್ದೆ ಅನ್ನೋ ಒಂದು ಹೆಗ್ಗಳಿಕೆ ನಂದಷ್ಟೇ. ಅದು ಸಾಬೀತಾಯಿತು. ಅವತ್ತು ಡಿಫೆನ್ಸ್ ಲಾಯರ್ಗೆ ಎಂಥವ್ರು ಶಾಂತಿಭೂಷಣ್, KK ವೇಣುಗೋಪಾಲ್, ಡಾಕ್ಟರ್ YV ಚಿತಾಲೆ ಅಂತ ದಿಗ್ಗಜರು ಆ ಕಡೆ ಇದ್ದರು. ಈ ಕಡೆ GV ಶಾಂತರಾಜು ಕೆಸ್ವೆ ಆ್ಯಂಡ್ ಕಂಪ್ನಿ ₹1 ಫೀಸ್ ತೊಗೊಳ್ದು ಆ ಕೇಸನ್ನು ಗೆದ್ದು ಕೊಟ್ಟಿದ್ರು. ಇವತ್ತು ನೆನಪಾಗ್ತಾಯಿದೆ ಇದು. ಇಲ್ಲಿ 2 ವಿಚಾರ. ಇದುವರೆಗೂ ವಿರೋಧ ಪಕ್ಷಗಳ ಕಳೆದ ಒಂದು ವಾರದ ವಿರೋಧ ಪಕ್ಷಗಳು ಭಾಳ ಸಂತೋಷದಾಯಕ ತೀರ್ಪುಗಳು ಬರ್ತಾ ಇದೆ ನ್ಯಾಯಾಲಯದಿಂದ. ಯಾಕಂದ್ರೆ ಇಲ್ಲಿ ಹೈಕೋರ್ಟ್ ಕೊಟ್ಟ ತೀರ್ಪನ್ನು ಮೊನ್ನೆ ವಿಶೇಷ ಜನಪ್ರತಿನಿಧಿಗಳ ನ್ಯಾಯ ಬಿ ರಿಪೋರ್ಟ್ ಒಪ್ಕೊಂಡ್ಬಿಟ್ಟು ಅದನ್ನು ತಿರುವು ಮಾಡಿಬಿಡ್ತು. ಆಮೇಲೆ ಜೈಲಲ್ಲಿದ್ದ MLAಗಳಿಗೆ ಇವತ್ತು ಬೇಲು ಸಿಕ್ತಂತೆ. ಆಮೇಲೆ ಚುನಾವಣೆ ರದ್ದಾಗಿತ್ತು, ಅವ್ರಿಗೂ ಇವತ್ತು ಸ್ಟೇ ಸಿಕ್ಕಿದೆ ಸುಪ್ರೀಂ ಕೋರ್ಟಲ್ಲಿ. ಇವರು ಭೂಪೇನ್ ಹುಡಾ ಹರಿಯಾಣದಲ್ಲಿ AJL ಪಬ್ಲಿಕೇಶನ್ಗೆ ಲ್ಯಾಂಡ್ ಕೊಟ್ಟಿದ್ದ ಪ್ರಕರಣ, ಅದನ್ನು ಹೈಕೋರ್ಟು ಕಿತ್ತಾಕ್ತು. ಹರಿಯಾಣ ಹೈಕೋರ್ಟ್ 2 ದಿವಸದಿಂದ ಕಿತ್ತಾಕ್ಬಿಡ್ತು. ಒಂದು ವಿರೋಧ ಪಕ್ಷಗಳು ಇಲ್ಲಿ ತನಕ ಏನು ಹೇಳ್ತಾರೆ, ಎಲ್ಲ ಕಾಂಪ್ರಮೈಸ್ ಆಗಿಬಿಟ್ಟಿದೆ. ಎಲ್ಲ ಇನ್ಸ್ಟಿಟ್ಯೂಷನ್ಸು, ನ್ಯಾಯಾಂಗ, ಚುನಾವಣಾ ಆಯೋಗ, ಎಲ್ಲ ಸಂಸ್ಥೆಗಳನ್ನು ಭ್ರಷ್ಟಗೊಳಿಸ್ಬಿಟ್ಟಿದ್ದಾರೆ, ಕಾಂಪ್ರಮೈಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾಂಪ್ರಮೈಸ್ ಆಗ್ತಾ ಇಲ್ಲ ಪ್ರತಿ ದಿವಸ. ಅವ್ನು ಮೊನ್ನೆ ಸುಪ್ರೀಂ ಕೋರ್ಟ್ ಅಂತೂ 8ನೇ ತರಗತಿ NCERT ಪುಸ್ತಕದ ವಿಚಾರದಲ್ಲಿ ಲೆಫ್ಟ್ ಆ್ಯಂಡ್ ರೈಟ್ ಸೋ ಮೋಟೋ ಅದನ್ನು ಕಾಂಗ್ರೆಸ್ ಅಂತ ಹೋಗ್ಬಿಟ್ಟು ಕೊನೆಗೆ ನಮ್ಮ ಶಿಕ್ಷಣ ಸಚಿವರು ಅನ್ಕಂಡೀಷನಲ್ ಅಪಾಲಜಿ ಕೇಳಿದ್ದಾರೆ. ಅಂದ್ರೆ ಅದು ಸಪರೇಟ್ ಡಿಬೇಟ್ ಸರ್. ಅದರಲ್ಲಿ ಕೋರ್ಟ್ನ ನಡೆಯನ್ನು ಮೆಚ್ಕೋಬೇಕಾಗಿಲ್ಲ. ಸಾಬೀತಾಯ್ತು. ಒಂದು ಸಮಾಧಾನ ಸಂಗತಿ, ನ್ಯಾಯಾಂಗ ಸ್ವತಂತ್ರವಾಗಿದೆ. ಇನ್ನು ನ್ಯಾಯಾಂಗದ ಸ್ವಾತಂತ್ರ್ಯ ಕಂಪ್ಲೀಟ್ ಆಗಿ ಕಾಂಪ್ರಮೈಸ್ ಆಗಿಲ್ಲ. ಜೊತೆಗೆ ಬರಲ್ಲ. ಇನ್ನೊಂದು ಇಲ್ಲಿ ಪೊಲಿಟಿಕಲ್ ಕರಿಯರ್ ಮುಗಿದೋಯ್ತಲ್ಲ, ಅದು ಜನತಾ ನ್ಯಾಯಾಲಯ ಯಾಕೆ ಒಪ್ಕೊಂಡ್ಬಿಡ್ತಾ ಅದನ್ನ? ಪಬ್ಲಿಕ್ ಕನ್ಸಂಪ್ಷನ್ ಅಲ್ಲಿ ಏನ್ ಮಾಹಿತಿ ಬರುತ್ತೆ ಅದ್ರ ಮೇಲೆ ಹೋಗ್ತಾರೆ ಸರ್. ಜನತಾ ನ್ಯಾಯಾಲಯ ಒಳ್ಳೆ ವ್ಯಕ್ತಿ ಇದ್ರೆ ಏನ್ ಇಂಡಿಪೆಂಡೆನ್ಸ್, ಯಾರು ಏನ್ ಕೇಸ್ ಹಾಕಿರೋ ಒಬ್ಬ ಒಳ್ಳೆ ವ್ಯಕ್ತಿ ರವೀಂದ್ರ ಆರ್ಗ್ಯುಮೆಂಟ್ ಅಲ್ಲ ಸರ್. ಒಬ್ಬ ವ್ಯಕ್ತಿ ಭ್ರಷ್ಟಾಚಾರದ ಹಗರಣದಲ್ಲಿ ಹಿಂಗೆಲ್ಲ ಭಾಗಿಯಾಗಿದ್ದಾನಂತೆ, ಆತ ಜೈಲಿನಲ್ಲಿದ್ದಾನೆ, ನ್ಯಾಯಾಲಯ ಜಾಮೀನು ಕೊಡ್ತಾ ಇಲ್ಲ. ಈ ಸುದ್ದಿಗಳನ್ನು ಕನ್ಸ್ಯೂಮ್ ಮಾಡ್ತಾ ಇರುವ ಜನತಾ ನ್ಯಾಯಾಲಯ ಏನ್ ನಿರ್ಧಾರ ಮಾಡುತ್ತೆ? ಕೇಸೇ ಇಲ್ದಿದ್ರೆ ಈ ನ್ಯಾಯಗಳು ಜನಪ್ರತಿನಿಧಿ ಸುಪ್ರೀಂ ಕೋರ್ಟ್ ಅವರು ಜೈಲಿಗೆ ಹೋಗಲಿಲ್ಲ ಆ ಪ್ರಕರಣದಲ್ಲಿ. ಅವ್ರಿಗೆ ಈ ಪ್ರಕರಣದಲ್ಲಿ ತಿಂಗಳ ಕಾಲ ಜೈಲಿಗೆ ಕಳಿಸಲಾಯಿತು. ಜೈಲ್ಗಲ್ಲ, ಆ ಕಾಲದಲ್ಲಿ ಜೈಲಿಗೆ ಕಳಿಸ್ತಿರ್ಲಿಲ್ಲ. ಬಟ್ ಹೇಳ್ತಿದ್ದೀನಿ, ನ್ಯಾಯಾಲಯಗಳು ಈ ಜನಪ್ರತಿನಿಧಿ ನ್ಯಾಯಾಲಯದಿಂದ ಸುಪ್ರೀಂ ಕೋರ್ಟ್ಗೆ ಯಾಕೆ ಅವ್ರನ್ನ ಜೈಲಿಗೆ ಕಳಿಸಿದ್ರು? ಆಮೇಲೆ ಅವ್ರು ಜೈಲಲ್ಲಿ ಕೂತೇ ಸರ್ಕಾರ ನಡೆಸಿದ್ರು 5 ತಿಂಗಳು. ಅದರ ಔಚಿತ್ಯವನ್ನು ಯಾರೂ ಪ್ರಶ್ನೆ ಮಾಡಲೇ ಇಲ್ಲ. ಆಮೇಲೆ ಇನ್ನೊಂದು ಈ ತನಿಖಾ ಸಂಸ್ಥೆಗಳೇನಿದಾವೆ ಇವುಗಳ ಕಾರ್ಯವೈಖರಿ ಬಗ್ಗೆ ಚರ್ಚೆ ಮಾಡಬೇಕು. ಈ CBI, ಜೈಲಿನಲ್ಲಿದ್ದ ಜೈಲಲ್ಲಿದ್ದು ಸರ್ಕಾರ ನಡೆಸೋದ್ರ ಮೂಲಕ ಒಂದು ಹೊಸ ಪರಿಪಾಠವನ್ನು ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ ಎಲ್ಲರಿಗೂ. ನಮ್ಮ ಜೈಲಲ್ಲಿ ಅದೇ ಹೇಮಂತ್ ಸೊರೇನ್ ಸರೆಂಡರ್ ಆಗೋಕ್ಕಿಂತ ಮುಂಚೆ ರಾಜ್ಭವನ್ಗೂ ರಾಜೀನಾಮೆ ಕೊಟ್ಬೋದು. ಅಟ್ಲೀಸ್ಟ್ ಆ ಔಚಿತ್ಯ ಪಾಲಿಸ್ತಾರೆ ಅಂತ ಅನ್ಕೊಂಡಿದ್ರು. ಅವಾಗಲೇ ಅವ್ರ ಬಗ್ಗೆ ಬಳಸ್ಕೊಂಡು ಏನ್ ಮಾಡ್ತು ಅನ್ನೋದು ಚರ್ಚೆ ಸರ್. ಅವಿರೋದು ದುರ್ಬಳಕೆ ಪ್ರಶ್ನೆ ಬಳಕೆನೆ ಯಾವ ಕೇಂದ್ರ ಸರ್ಕಾರ ಅಧಿಕಾರದ ಬಳಕೆನೆ ಮಾಡುತ್ತೆ. UPA ಸರ್ಕಾರ ಸ್ವತಃ ತನ್ನ ಮಿತ್ರ ಪಕ್ಷಗಳು ಇಬ್ಬರನ್ನು ಜೈಲಿಗೆ ಕಳಿಸಿದ್ರು. ಕಣಿಮೌಲಿ ರಾಜಾನ್ ಇಬ್ಬರನ್ನು ಜೈಲಿಗೆ ಕಳಿಸಿದ್ರು. 200 ದಿವಸ ಜೈಲಲ್ಲಿದ್ರು. ಆಮೇಲೆ ಈ ಸರ್ಕಾರ ಬಂದ್ಮೇಲೆ ಅವ್ರಿಗೆ ಖುಲಾಸೆ ಆದ್ರು ಆ ಪ್ರಕರಣದಿಂದ. ಇಲ್ಲಿ ತನಿಖಾ ಸಂಸ್ಥೆಗಳ ಕಾರ್ಯಕ್ಷಮತೆ, ದಕ್ಷತೆ ಬಗ್ಗೆ ಕೂಡ ಪ್ರಶ್ನೆ ಮಾಡಬೇಕಾಯ್ತು. ನಮ್ಮ ಲೋಕಲ್ ಪೊಲೀಸರಿಗಿಂತ ಭಾಳ ಇಂಟೆಲಿಜೆಂಟ್ ಆಗೇನಿಲ್ಲ CBI, ED ಏನೋರು ಅಂತ ಇಲ್ಲಿ ಸಾಬೀತಾಗ್ತಾ ಇದೆ, ಪದೇ ಸಾಬೀತಾಗ್ತಾ ಇದೆ. ಅಲ್ಲಿ ಸಿಬ್ಬಂದಿ ಕೊರತೆನೋ, ಅವ್ರಿಗೆ ಸರಿಯಾದ ತರಬೇತಿ ಇಲ್ವೋ, ಅಥವಾ ಸಾಹೇಬ್ ಹೇಳಿದ ಕೂಡಲೇ ಏನೋ ಒಂದು ಕೇಸ್ ಮಾಡೋಕೆ ನುಗ್ಗಿಬಿಡ್ತಾರೆ, ಅಂತ ನುಗ್ಗಿಬಿಡ್ತಾರೆ. ಇಲ್ಲೂ ಕೂಡ ಮೂಢ ಹಗರಣದಲ್ಲಿ ಕೊರತೆ, ಟ್ರೈನಿಂಗಿನ ಕೊರತೆ ಅಂತ ಹೇಳಿ ಇವುಗಳನ್ನ ಅಂದ್ರೆ ಅವರು ಮಾಡಿರೋ ತಪ್ಪುಗಳನ್ನು ವೈಟ್ ವಾಶ್ ಮಾಡೋದಕ್ಕಾಗೋದಿಲ್ಲ. ಸಾಕಿದ ಗಿಳಿ ಅನ್ನೋದನ್ನ ಪಾರದರ್ಶಕ ವ್ಯಕ್ತಿತ್ವ ಇರೋ ನಾಯಕನನ್ನ ಯಾವ ಕೋರ್ಟ್ ಏನೇ ಹೇಳಿದ್ರು ಕೂಡ ಜನ ನಂಬಲ್ಲ. ಆದ್ರೆ ನಂಬಿಡ್ತು ಜನ. ಯಾಕೆ ನಂಬಿದ್ರು? 13 ವರ್ಷಗಳ ನಂತರ ಆ ವ್ಯಕ್ತಿ ಅವ್ನು ಜೈಲಿಗೆ ಕಳಿಸಾಗ ಯಾಕೆ ನಂಬಿದ್ರು? ದಿಲ್ಲಿ ಮತದಾರರು ಜನತಾ ನ್ಯಾಯಾಲಯದಲ್ಲಿ ಯಾಕೆ ಸೋತ್ಬಿಟ್ರು? ಅವ್ರು ಗೆಲ್ಸಿಬಿಟ್ಟಿದ್ರು ಅಂತಂದ್ರೆ ಒಂಥರ ಇವ್ರು ಮಾರಲ್ ವಿಕ್ಟರಿ ಸಿಕ್ತಿತ್ತು ಅವತ್ತು. ಅಲ್ಲ, ಈಗ ನಾವು ಜನರನ್ನು ಬಯದಕ್ಕಾಗತ್ತಾ? ಅಲ್ಲ, ಈ ಆರೋಪಗಳನ್ನು ನೀವು ಯಾಕೆ ನಂಬಲ್ಲ? ಯಾಕಂದ್ರೆ ಆರೋಪಗಳನ್ನು ಯಾಕೆ ಮಾಡಿದ್ರಿ ಅಂತ ಮಾಡಿದವ್ರನ್ನ ಕೇಳಬೇಕಾಗಿರೋ 3 ವರ್ಷಗಳ ನಂತರ ಸರ್ಕಾರದ ನಡವಳಿಕೆ ಬಗ್ಗೆ ಅಲ್ಲಿ ಜನಕ್ಕೂ ಬೇಸರ ಬಂದಿರಬೇಕು, ಅನುಮಾನ ಬಂದಿರಬೇಕು, ಇವ್ರ ಕಾರ್ಯವೈಖರಿ ಸರಿ ಇಲ್ಲ ಅಂತ. ಅದಕ್ಕೆ ಈ ಪ್ರಕರಣ ಒಂದಿಷ್ಟು ಪೂರಕವಾದ ಸಾಕ್ಷ್ಯ ಕೊಟ್ಟಿರ್ಬೋದು ಅಷ್ಟೇ ಹೊರತು ಉಳಿದಂತೆ ಇವ್ರ ಬಗ್ಗೆ ಅಷ್ಟೊಂದು ಸದ್ಭಾವನೆ ಇತ್ತು. ಇಡೀ ದೇಶಕ್ಕೆ ಮಾದರಿ ಆಗಿದ್ರಲ್ಲಿ ಇವರು. ಸರ್, ಬೇರೆ ಕಾರಣಕ್ಕೆ ಅವ್ರ ಮೇಲೆ ಆಂಟಿ ಇನ್ಕಂಬನ್ಸಿ ಬಂದಿತ್ತು, ಅದು ಇದು ಬೇರೆ ಸರ್. ತೀರಾ ಭ್ರಷ್ಟಾಚಾರದ ವಿರುದ್ಧ ಹೋರಾಟದಿಂದಲೇ ಹುಟ್ಟಿಕೊಂಡಂತ ಒಂದು ಪಕ್ಷದ ಮೇಲೆ ಭ್ರಷ್ಟಾಚಾರದ ಆರೋಪ ಮಾಡಲಾಯಿತು. ಈಗ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಮೊನ್ನೆ ನಮ್ಮ ಮುಖ್ಯಮಂತ್ರಿ ಕುಟುಂಬಕ್ಕೆ ಮಾತ್ರ ಬಿ ರಿಪೋರ್ಟ್ ಕೊಟ್ಬಿಟ್ಟು ಉಳಿದ ಆರೋಪಿಗಳ ಮೇಲೆ ಎಲ್ಲ ತನಿಖೆ ನಡೆಯಲಿ ಅಂದಿದ್ದಾರೆ. ಆಮೇಲೆ ಅಧಿಕಾರಿ ಒಬ್ಬ ಜೈಲಲ್ಲಿದ್ದಾರೆ, ಮಾಡಿದ್ದಾರೆ. ಅದಕ್ಕೇನಂತಾರೆ ರಮೇಶ್ ಬಾಬು ಅವರು? ಬಹಳ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ.
ರೇಷ್ಮೆ ಅವರು ಜನಕ್ಕೆ ಏನು ಅರ್ಥ ಆಯಿತು ನನಗಂತೂ ಗೊತ್ತಿಲ್ಲ. ಸಾಂಕೇತಿಕವಾಗಿ ಒಂದು ಉತ್ತರ ಕೊಟ್ಟು ಬಂದುಬಿಡ್ತೀನಿ. ಅವರು ರಾಮಕೃಷ್ಣ ಹೆಗಡೆ ಅವರ ಹೆಸರು ಪ್ರಸ್ತಾಪ ಮಾಡಿದ್ರಿಂದ ಒಂದು ಸಾಂಕೇತಿಕವಾಗಿ 80ರ ದಶಕದಲ್ಲಿ ಕರ್ನಾಟಕದಲ್ಲಿ ಹೆಗ್ಡೆ ಸರ್ಕಾರ ಬರೋದಕ್ಕೆ ಲಂಕೇಶ್ ಪತ್ರಿಕೆ ಕಾಂಟ್ರಿಬ್ಯೂಷನು ಭಾಳಷ್ಟಿದೆ. ಅದು ಒಂದು ಕಡೆ. ಅವರೇನು ರೇವಜಿತು ಪ್ರಕರಣ, ಬಾಟ್ಲಿಂಗ್ ಪ್ರಕರಣ ಇವೆಲ್ಲ ಏನು ಪ್ರಸ್ತಾಪ ಮಾಡಿದ್ರು, ಅವತ್ತು ಯಾವ ಏಜೆನ್ಸಿನೂ ದುರುಪಯೋಗ ಆಗಿರಲಿಲ್ಲ. ಎರಡನೇದು ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಅವ್ರು ಜೈಲಿಗೂ ಹೋಗಿರಲಿಲ್ಲ. ನೈತಿಕತೆ ಆಧಾರದ ಮೇಲೆ ಮೌಲ್ಯಾಧಾರಿತ ರಾಜಕಾರಣ ರಾಜೀನಾಮೆ ಕೊಟ್ಟರು, ಅದು ಬೇರೆ. ಇಲ್ಲಿ ಇಟ್ ಈಸ್ ಎ ಡಿಫ್ರೆಂಟ್ ಕೇಸ್. ಇಲ್ಲಿ ಬಲಿಪಶು ಆಗಿರ್ತಕ್ಕಂಥದ್ದು ಕೇಜ್ರಿವಾಲ್ ಅವರು. ನೀವು ಎಂಟೈರ್ ಜಜ್ಮೆಂಟಲ್ಲಿ ಲೀಗಲ್ ಆಸ್ಪೆಕ್ಟು ಆ್ಯಸ್ ವೆಲ್ ಆ್ಯಸ್ ಮೊರಾಲಿಟಿ ನೋಡೋವಂಥ ಸಂದರ್ಭದಲ್ಲಿ ಅವ್ರನ್ನ ಫಿಕ್ಸ್ ಮಾಡಿರ್ತಕ್ಕಂಥ ಕೇಸ್ ಇದು. ಅಂದರೆ ಕೇಂದ್ರ ಸರ್ಕಾರ ತನಿಖಾ ಸಂಸ್ಥೆಗಳನ್ನ ಯಾವ ರೀತಿ ದುರುಪಯೋಗ ಪಡಿಸ್ಕೊತಾ ಇದೆ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಕೋರ್ಟ್ ಇವತ್ತು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ, ಕೇಜ್ರಿವಾಲ್ ಪ್ರಕರಣದಲ್ಲಿ 2021ರ ದೆಹಲಿ ಸರ್ಕಾರದ ಒಂದು ಪಾಲಿಸಿ ಮ್ಯಾಟ್ರು, ಅದನ್ನೇ ಅವ್ರು ಇಂಟರ್ಪ್ರಿಟ್ ಮಾಡಿರ್ತಕ್ಕಂಥದ್ದು ಇವತ್ತಿನ ಜಜ್ಮೆಂಟಲ್ಲಿ. ಸರ್ಕಾರಗಳು ಇದರಲ್ಲಿ ಎಲ್ಲಿ ಸ್ಕ್ಯಾಮ್ ಇದೆ ಅಂತ ಅಲ್ಲ, ಸರ್ಕಾರಗಳು ಜನಕ್ಕೆ ಅನುಕೂಲ ಮಾಡೋ ಕಾರಣಕ್ಕೆ ಒಂದು ಪಾಲಿಸಿ ತಗೊಂಡಾಗ ಆ ಪಾಲಿಸಿ ಮೇಲೆ ನೀವು ಈ ಥರ ಭ್ರಷ್ಟಾಚಾರದ ಆರೋಪ ಮಾಡಿ ಫಿಕ್ಸ್ ಮಾಡಿದ್ರೆ ಅದು ದೇಶದ ಡೆಮೋಕ್ರಸಿಗೆ ಥ್ರೆಟ್ ಅನ್ನೋ ರೀತಿ ಅವತ್ತು ಜಜ್ಮೆಂಟ್ ಕೊಟ್ಟಿದ್ದಾರೆ ಇವತ್ತು ಅವರು. ಭಾಳ ಮಹತ್ವದ ವಿಚಾರ ಏನಂದ್ರೆ ಆರೋಪ ಫಸ್ಟ್ ಮಾಡಿದ್ದು ಕಾಂಗ್ರೆಸ್. ಅಲ್ಲ, ಇಲ್ಲಿ ಸೆಲೆಬ್ರೇಟ್ ಮಾಡಿದ್ದು ಕಾಂಗ್ರೆಸ್ ಸೆಲೆಬ್ರೇಟ್ ಮಾಡಿ ಜೈಲ್ಗೆ ಹೋದಾಗ. ನಾನು ಅದನ್ನು ಇಲ್ಲ ಅಂತ ಹೇಳ್ತಾ ಇಲ್ಲ. ನೀವಿಲ್ಲಿ ಅಜಯ್ ಮಕೇನ್ ಐ ಥಿಂಕ್ ಅಲ್ಲಲ್ಲ, ಇನ್ನು ಆರೋಪ ಬೇರೆ, ಬಟ್ ಇಲ್ಲಿ ಮಾಡಿ ಕಂಪ್ಲೇಂಟ್ ಯಾರು? ಆಯ್ತು, ಅಜಯ್ ಮಕನ್ ಕಂಪ್ಲೇಂಟ್ ಈ ಕೇಸಲ್ಲಿ ಅಲ್ಲ ರಮೇಶ್ ಬಾಬು ಅವರೇ, ಕಾಂಗ್ರೆಸ್ ಕೂಡ ಆನ್ಸರೇಬಲ್ ಆಗುತ್ತೆ. INC.in ವೆಬ್ಸೈಟ್ನಲ್ಲಿ ಇನ್ನೂ ತನಕ ಅರವಿಂದ್ ಕೇಜ್ರಿವಾಲ್ರ ಮೇಲೆ ನೀವು ಮಾಡಿದ ಆರೋಪಗಳ ಪ್ರೆಸ್ ನೋಟ್ಗಳು ಇನ್ನೂ ತನಕ ಹಂಗೆ ಇದಾವೆ. ಒಂದ್ ನಿಮಿಷ, ಇನ್ನೂ ಹಂಗೆ ಇದಾವೆ. ನೀವು ಲಿಕ್ಕರ್ ಸ್ಕ್ಯಾಮ್ ನಲ್ಲಿ ಏನೇನು ಹಗರಣ ನಡೆದಿದೆ ಅಂತ ಲಿಸ್ಟ್ ಕೊಟ್ಟಿದ್ದೀರಿ. ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ, ನೀವು ಡೈವರ್ಟ್ ಆಗ್ತಿದ್ರೆ ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ. ನೋಡಿ, ಪೊಲಿಟಿಕಲ್ ಅಲಿಗೇಷನ್ ಬೇರೆ, ಪೊಲಿಟಿಕಲ್ ಅಲಿಗೇಷನ್ ಬೇರೆ. ವಿ ಆರ್ ನಾಟ್ ಇನ್ ಪವರ್ ಇನ್ ಸೆಂಟ್ರಲ್ ಗೌರ್ಮೆಂಟು. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಯಾರು ಕಂಪ್ಲೇಂಟ್ ಈ ಕೇಸಲ್ಲಿ? ಸಕ್ಸೇನಾ? ಯಾರು ಸಕ್ಸೇನಾ? ಲೆಫ್ಟಿನೆಂಟ್ ಗವರ್ನರ್ ಆಫ್ ಡೆಲ್ಲಿ. ಓಕೆ, ಯು ಮಿಸ್ಯೂಸ್ಡ್ ದ ಆಫೀಸ್. ನಾವು ಏನು ಕಾಂಗ್ರೆಸ್ ಪಾರ್ಟಿಯವರು ಪೊಲಿಟಿಕಲ್ ಆಗಿ ಅಲಿಗೇಷನ್ ಮಾಡೋಂಥದ್ದು ಸ್ಕೀಮಲ್ಲಿದ್ದಾಗ, ಮೊತ್ತದಿದ್ದಾಗ ಅದು ಇಟ್ ಈಸ್ ಡಿಫ್ರೆಂಟ್. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಇವ್ರು ಜಜ್ಮೆಂಟಲ್ಲಿ ಅದು ಹೇಳಿದ್ದಾರೆ ಅವರು. ಸರ್, ಆ ಚಾರ್ಜ್ ಶೀಟ್ ಅನ್ನು ಸಂಭ್ರಮಿಸಿದಿರಿ ನೀವು. ನಾವು ಹೇಳ್ದಂಗೆ ಬಂತು ನೋಡಿ ಚಾರ್ಜ್ ಶೀಟ್ ಅಂತ ಪ್ರೆಸ್ ನೋಟ್ ರಿಲೀಸ್ ಮಾಡಿದ್ದೀವಿ. ನನ್ನ ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ ಸರ್. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು ನೀವು ಏಜೆನ್ಸಿಗಳನ್ನ ಹೆಂಗೆ ಮಿಸ್ಯೂಸ್ ಮಾಡ್ತಾ ಇದ್ದೀರಾ? ಪೊಲಿಟಿಕಲ್ ಅಲಿಗೇಷನ್ ಬೇರೆ ಸರ್. ಆ ಥರದ್ದು 1000 ಇರ್ತವೆ ಪೊಲಿಟಿಕಲ್ ಅಲಿಗೇಷನು. ಈಗ ನರೇಗಾದ್ದು ಈಗ ವಿರೋಧ ಮಾಡ್ಕೊಂಬಂದಿದ್ರು ಯಾರು, ಸನ್ಮಾನ್ಯ ಮೋದಿಯವರು GSTನ ವಿರೋಧ ಮಾಡ್ಕೊಂಬಂದಿದ್ರು. ಕೊನೆಗೆ GSTನ ಏನು ಮಾಡಿದ್ರು ಮೋದಿಯವರು? ಬೀಂಗ್ ಎ ಚೀಫ್ ಮಿನಿಸ್ಟ್ರು ಪ್ರಬಲವಾಗಿ ವಿರೋಧ ಮಾಡಿದ್ರು GSTನ. ಕೊನೆಗೆ GST ಪ್ರಧಾನಮಂತ್ರಿ ಆದಮೇಲೆ ಏನು ಮಾಡಿದ್ರು? ಪೊಲಿಟಿಕಲ್ ಅಲಿಗೇಷನ್ಸ್ ಈಸ್ ಡಿಫ್ರೆಂಟ್, ಮಿಸ್ಯೂಸ್ ಆಫ್ ದ ಪವರ್ ಈಸ್ ಡಿಫ್ರೆಂಟ್. ಇಲ್ಲಿ ಭಾಳ ಸ್ಪಷ್ಟವಾಗಿ ಯಾವುದೇ ಸರ್ಕಾರ ಈಗೇನು ಅವರು 2021ರಲ್ಲಿ ಈ ಲಿಕ್ಕರ್ ಪಾಲಿಸಿ ಏನಕ್ಕೆ ಮಾಡಿದ್ದವರು? ಸರ್ಕಾರದವರು ಬ್ಲಾಕ್ ಮಾರ್ಕೆಟ್ನ ಕರ್ಟೈಲ್ ಮಾಡಬೇಕು, ರೆವಿನ್ಯೂ ಜನ್ರೇಟ್ ಮಾಡಬೇಕು ಸ್ಟೇಟ್ಗೆ. ಅದೆಲ್ಲ ರಾಜ್ಯಗಳು ಮಾಡಿದ್ದಾವೆ. ನಾಟ್ ಓನ್ಲಿ ದಟ್, ಯಾವ ರಾಜ್ಯಗಳು ಮದ್ಯಪಾನ ನಿಷೇಧವನ್ನು ಮಾಡಿದ್ರು ಮತ್ತೆ ಮದ್ಯಪಾನವನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ? ಈ ದೇಶದಲ್ಲಿ GST ಬಂದ ಮೇಲೆ ರಾಜ್ಯಗಳ ಸೋರ್ಸಸ್ ಕಡಿಮೆ ಆಗಿದೆ. ನಿಮ್ಗೆ ಇರ್ತಕ್ಕಂಥದ್ದೇ ರಿಜಿಸ್ಟ್ರೇಷನ್ ಆ್ಯಂಡ್ ಇದು ಪ್ರಾಪರ್ಟಿ ರಿಜಿಸ್ಟ್ರೇಷನ್ದು ರೆವಿನ್ಯೂ, ಲಿಕ್ಕರ್ ರೆವಿನ್ಯೂ, ಈ ಥರದ ಲಿಮಿಟೆಡ್ ರೆವಿನ್ಯೂ ಇರೋದ್ರಿಂದ ಇನ್ನೆವಿಟಬಲಿ ಸರ್ಕಾರಗಳು ಅದಕ್ಕೆ ಹೋಗ್ತಾ ಇದ್ದಾವೆ. ನೀವು ಈಗ ಹರಿಯಾಣದ ಎಕ್ಸಾಂಪಲ್ ಕೊಡ್ತೀನಿ. ಈಗ ಇಟ್ ಈಸ್ ಇಂಟರ್ ರಿಲೇಟೆಡ್ಡು. ನೀವು ಅಲ್ಲಿ ಓಂ ಪ್ರಕಾಶ್ ಚೌತಾಲನ್ನು ಕಳಿಸೋದಲ್ಲ ಜೈಲಿಗೆ, ಏನು? ಇಟ್ ಈಸ್ ಎ ಪಾಲಿಸಿ ಮ್ಯಾಟ್ರು. ಟೀಚರ್ಸ್ ಸೆಲೆಕ್ಷನ್ನಲ್ಲಿ ಆ ಸರ್ಕಾರ ಟೀಚರ್ಸ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಸ್ಕ್ಯಾಂಡಲ್ ಆಗಿದೆ, ಆರೋಪ. ಇವತ್ತು ಇಲ್ಲೇನು ಲಿಕ್ಕರ್ ಪಾಲಿಸಿನಲ್ಲಿ ಏನು ಆರೋಪ? ನಾವು ಪೊಲಿಟಿಕಲಿ ಆರೋಪ ಮಾಡೋದು ಬೇರೆ. ಕೋರ್ಟ್ ಇವತ್ತು CBI ಆಫೀಸರ್ಸ್ ಮೇಲೆ ಎನ್ಕ್ವೈರಿ ಮಾಡಂತ ಯಾಕೆ ಹೇಳಿದೆ? ನೀವು ನಿಮ್ಮ ಲಿಮಿಟ್ನ ಮೀರಿ, ವ್ಯಾಪ್ತಿಯನ್ನು ಮೀರಿ, ಇಂಡಿಪೆಂಡೆಂಟ್ ಕಾನ್ಸ್ಟಿಟ್ಯೂಷನಲ್ ಏಜೆನ್ಸೀಸ್, ನೀವು ಇಂಡಿಪೆಂಡೆಂಟ್ ಅಥಾರಿಟಿ, ನೀವು ಒಂದು ಪೊಲಿಟಿಕಲ್ ಪಾರ್ಟಿಗೆ ಸಹಾಯ ಮಾಡೋದಕ್ಕೋಸ್ಕರ ಒಂದು ಏಜೆನ್ಸಿಯಾಗಿ ನಿಮ್ಮ ಲಿಮಿಟ್ ಮೀರಿ ಒಂದು ಪಾಲಿಸಿನ ಕ್ವಶನ್ ಮಾಡಿ ಅವ್ರನ್ನ ಫಿಕ್ಸ್ ಮಾಡಿ. ಕೇಂದ್ರ ತನಿಖಾ ಸಂಸ್ಥೆಯ ದುರ್ಬಳಕೆಯ ಬಗ್ಗೆ ನಂದಾಗಲಿ ಪ್ರಶಾಂತ್ ನಾಥ್ ಅವ್ರದ್ದಾಗಲಿ ಒಂದು ಚಕಾರವೂ ಭಿನ್ನಾಭಿಪ್ರಾಯ ಇಲ್ಲ. ದಿಸ್ 100% ಪ್ರೂವ್ಸ್ ಕೇಂದ್ರೀಯ ತನಿಖಾ ಸಂಸ್ಥೆಗಳ ದುರ್ಬಳಕೆ ಆಗ್ತಾ ಇದೆ ಅಂತ. ಆದರೆ ಯಾವ್ಯಾವ ಅಲಿಗೇಷನ್ಗಳ ಮೇಲೆ CBI ತನಿಖೆ ಮಾಡ್ತಲ್ಲ, ಎಲ್ಲ ಅಲಿಗೇಷನ್ಗಳನ್ನು ತಾವು ಮಾಡಿದ್ರಿ. ಪೊಲಿಟಿಕಲ್ ಅಲಿಗೇಷನ್ ನಮ್ಮದು ಪೊಲಿಟಿಕಲ್ ಅಲಿಗೇಷನ್ ಅಂತ ಹೇಳುವ ಮೂಲಕ ಬ್ರಷ್ ಅಸೈಡ್ ಮಾಡೋದಕ್ಕಾಗೋದಿಲ್ಲ ಸರ್. CBI ಸಲ್ಲಿಸಿರುವ ಚಾರ್ಜ್ ಶೀಟನ್ನು ನೀವು ಸೆಲೆಬ್ರೇಟ್ ಮಾಡಿದ್ರಿ. CBI ಚಾರ್ಜ್ ಶೀಟ್ ಸಲ್ಲಿಸಿದ ದಿವಸ ನಿಮ್ಮ ಪ್ರೆಸ್ ನೋಟ್ ತೋರಿಸಲ್ಲ ನಾನು ಏನಂತ ಇದೆ ಅಂತ. ಇನ್ನು ನಾನು ತೋರಿಸೋದಲ್ಲ, INC.in ವೆಬ್ಸೈಟ್ನಲ್ಲೇ ಇದೆ ಚಾರ್ಜ್ ಶೀಟ್ ಸಲ್ಲಿಸಿದಾಗ ನೀವು ಕೊಟ್ಟಂತ ಚಾರ್ಜ್ ಶೀಟ್. ಅಜಿತ್ ಅವರೇ,
ನೀವು ಪ್ಲೀಸ್ ಡೋಂಟ್ ಡೈವರ್ಟ್ ದ ಥಿಂಗ್ಸ್. ನೀವು ಹೇಳ್ತಾ ಇರೋ ಅಲಿಗೇಷನ್ ನಾನು ಡಿಸ್ಪ್ಯೂಟೇ ಮಾಡ್ತಾ ಇಲ್ಲ ಸರ್. ಆ್ಯಸ್ ಎ ಪೊಲಿಟಿಕಲ್, ಈಗ ಕಾಂಗ್ರೆಸ್ ಪಾರ್ಟಿ ಏನು ಕೊಯ್ಲೇಷನ್ ಪಾರ್ಟ್ನರ್ ಆಪ್ಗೆ ಅಲ್ಲಿ ಅಲ್ಲ, ನಾವು ದ ಆಪೋಸಿಷನ್ ಪಾರ್ಟಿ ಟು ದ ಆಪ್. ಸೊ ನಾವು ಅಲ್ಲಿ ಬಂದಂಥ ಆರೋಪಗಳ ಸಂದರ್ಭದಲ್ಲಿ ಆರೋಪ ಮಾಡಿರ್ತಕ್ಕಂಥ ನಿಜ. ಬಟ್ CBI ದುರುಪಯೋಗ ಮಾಡ್ಕೊಂಡಿರೋದು ನಾವು ಹೇಳೋಕ್ಕಾಗುತ್ತಾ? ಒಂದು ನಿಮಿಷ ನಾವು ಹೇಳ್ತಾ ಇದ್ದೀವಿ. ನಾನು ಕೇಳಿ, ನಾನು ಹೇಳೋದು ಕಂಪ್ಲೀಟ್ ಹೇಳಿ. Yes. CBI ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ಕಾಂಗ್ರೆಸ್ ಪಾರ್ಟಿ. No. ಅದನ್ನ ಇವತ್ತು ಕೋರ್ಟ್ ಹೇಳಿರೋದು. CBI ಅಂಡರ್ ದ ಇನ್ಸ್ಟಿಗೇಷನ್ ಆಫ್ ಸೆಂಟ್ರಲ್ BJP ಗೌರ್ನಮೆಂಟ್. ಅದ್ರ ಮೇಲೆ ನೀವು ಆ್ಯಕ್ಟ್ ಮಾಡಿದ್ದೀರಾ, ನೀವು ತಪ್ಪು ಮಾಡಿದ್ದೀರಾ. ನೋಡಿ, ಕೋರ್ಟು ಟೆಕ್ನಿಕಲ್ ಪಾಯಿಂಟ್ ಮೇಲೆ ಜಜ್ಮೆಂಟ್ ಕೊಡುವಂಥದ್ದು ಡಿಫ್ರೆಂಟು. ಈ ಕೇಸಲ್ಲಿ ಆ ಥರ ಇಲ್ಲ. ಈ ಕೇಸಲ್ಲಿ CBI ಅವ್ರನ್ನ ಫಿಕ್ಸ್ ಮಾಡೋದಕ್ಕೆ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಇದು ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು. Definitely. ನಾವು point ಆಗ್ತಾ ಇದೆ. ಯಾವುದೇ Yes. ಆಪೋಸಿಷನ್ ಪಾರ್ಟಿ ನಾವು ಒಂದು ಅಲಿಗೇಷನ್ ಮಾಡಿದಾಗ CBI ಚಾರ್ಜ್ ಶೀಟ್ ಹಾಕಿದಾಗ ಒಂದು ಪೊಲಿಟಿಕಲ್ ಪಾರ್ಟಿಯಾಗಿ ನಾವು ವೆಲ್ಕಮ್ ಮಾಡಿರ್ತೀವಿ. ಕೋರ್ಟ್ ಅಬ್ಸರ್ವೇಷನ್ ನೋಡಿ ಸರ್, ಎಲ್ಲ ಕೇಸಲ್ಲಿ ಈ ಥರದ ಅಬ್ಸರ್ವೇಷನ್ ಬರೋದಿಲ್ಲ. ಪ್ಲೀಸ್ ಲಿಸನ್ ಟು ದಿಸ್ ವರ್ಡ್ಸ್. ಸರ್, ನಿಮ್ಮ ಪಾತ್ರ ವೆಲ್ಕಮ್ ಮಾಡುವುದಕ್ಕೆ ಸೀಮಿತವಾಗಿರಲಿಲ್ಲ ಅನ್ನೋದು ನಾನು ಹೇಳ್ತಾ ಇದ್ದೀನಿ ನೋಡಿ ಸರ್, ಇಫ್ ಸಚ್ ಕಂಡಕ್ಟ್ ಈಸ್ ಅಲೋಡ್, ಇಟ್ ವುಡ್ ಬಿ ಎ ಗ್ರೇವ್ ವಯೋಲೇಷನ್ ಆಫ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಿನ್ಸಿಪಲ್ಸ್. CBI ನೋಡಿ, ಅದನ್ನೇ ನಾನು ಹೇಳಿದ್ದು. ಅವ್ರು ಏನು ಇದ್ರದ್ದು ಬಾಟ್ಲಿಂಗ್ ಆಗೋಣ ಪ್ರಸ್ತಾಪ ಮಾಡಿದ್ರು, ಅಲ್ಲಿ ಯಾವ ಏಜೆನ್ಸಿನೂ ಇವರು PAL ಹಾಕೊಂಡು ಇವ್ರು ಚಾಲೆಂಜ್ ಮಾಡಿ ಇವ್ರ ರಿಪೋರ್ಟ್ ಮೇಲೆ ಅಲ್ಲಿ ರಾಜೀನಾಮೆ ಕೊಟ್ಟಿದ್ದು, ಅದು ಬೇರೆ. ಇಲ್ಲಿ ಹಂಗಲ್ಲ ಸರ್. ಈಡಿನ ಈಗ ಇದನ್ನ ಏನಕ್ಕೆ ನಾವಿವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ, ನಾಟ್ ಓನ್ಲಿ ಡೆಲ್ಲಿ ಕೇಸು, ಇಡೀ ದೇಶದಲ್ಲಿ ಸುಮಾರು 11,000 ಕೇಸ್ನ ಇವರು BJP ಸರ್ಕಾರ ಬಂದ ಮೇಲೆ ದಾಖಲು ಮಾಡಿರ್ತಕ್ಕಂಥದ್ದು. ನಾಟ್ ಓನ್ಲಿ ಆಪ್, ಇಡೀ ದೇಶದಲ್ಲಿ. ಹೌದು, ಯಾವಾಗ ಇವ್ರನ್ನ ಅರೆಸ್ಟ್ ಮಾಡಿದ್ರು ಕೇಜ್ರಿವಾಲನ? ಪಾರ್ಲಿಮೆಂಟ್ ಎಲೆಕ್ಷನ್ಗೆ 2 ತಿಂಗಳ ಮುಂಚೆಲ್ಲ ಅರೆಸ್ಟ್ ಮಾಡಿದ್ರಿ. ಏನು ನಿಮ್ಮ ಇಂಟೆನ್ಷನ್ನು? ಯಾವಾಗ ಅವ್ರು ಪಂಜಾಬ್ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದರು, ಅವ್ರು ಯಾವಾಗ ನಾವು ಇನ್ನೊಂದು ನ್ಯಾಷನಲ್ ಪಾರ್ಟಿಯಾಗಿ ಗೋವಾ ಮತ್ತೊಂದು ಕಡೆ ಹೋಗಬೇಕು, ಈ ದೇಶದಲ್ಲಿ ಪ್ರಬಲವಾಗಿ BJPಗೆ ಬೆಳಿಬೇಕು ಅಂದಾಗ ಅವ್ನು ಕರಪ್ಟ್ ಮಾಡೋಕ್ಕೆ ನೀವು ಇದನ್ನು ಪ್ಲಾಂಟ್ ಮಾಡಿದ್ರಿ. ಅದು ಪ್ರಶ್ನೆ ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ನವರು ಸಂಭ್ರಮ ಮಾಡಿದ್ರು, ಕಾಂಗ್ರೆಸ್ನವರು ಫೇಸ್ಬುಕ್ಕಲ್ಲಿ ಹಾಕೊಂಡ್ರು, ಕಾಂಗ್ರೆಸ್ನವರು ವಾಟ್ಸಪ್ಪಲ್ಲಿ ಹಾಕಿದ್ರು, ಅದೆಲ್ಲ ಇಶ್ಯೂ. ನೀವು ತನಿಖಾ ಸಂಸ್ಥೆಗಳನ್ನ ರೂಲಿಂಗ್ ಪಾರ್ಟಿ ಕಳೆದ 10 ವರ್ಷಗಳಲ್ಲಿ ನಾಟ್ ಓನ್ಲಿ ಆಪ್, ತೃಣಮೂಲ ಕಾಂಗ್ರೆಸ್ ಇರ್ಬೋದು, ಕಾಂಗ್ರೆಸ್ ಪಾರ್ಟಿ ಇರ್ಬೋದು, DMK ಇರ್ಬೋದು, ನೀವು ಜಾರ್ಖಂಡ್ ಪಾರ್ಟಿ ಇರ್ಬೋದು, ನೀವು ಹೆಂಗೆ ಮಿಸ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಪ್ರಶ್ನೆ ಇರೋಂಥದ್ದು. ಇದನ್ನು ಪ್ರಶ್ನೆ ಮಾಡಬೇಡಿ ಅಂದರೆ, ಹೌದು, ನಾವು ಬೀಯಿಂಗ್ ಎ ಪೊಲಿಟಿಕಲ್ ಪಾರ್ಟಿ ನಾವು ಆಪ್ನ ಪ್ರಶ್ನೆ ಮಾಡಬೇಕು. ಆಪ್ ವಿರೋಧ ಪಕ್ಷ ನಾವಿದ್ದೇವೆ, ನಾವು ಪ್ರಶ್ನೆ ಮಾಡ್ತೀವಿ. ನೀವು ತನಿಖಾ ಸಂಸ್ಥೆಗಳನ್ನ ಹೆಂಗೆ ದುರುಪಯೋಗ ಮಾಡ್ಕೊತಾ ಇದ್ದೀರಾ? ನಾಟ್ ಓನ್ಲಿ ಡೆಲ್ಲಿ, DK ಶಿವಕುಮಾರ್ ಏನು ಮಾಡಿದ್ರಿ ನೀವು? ಏನಾಯಿತು ಕೇಸು? ಇದು ಪ್ರಶ್ನೆ ಇರ್ತಕ್ಕಂಥದ್ದು. ಈ ದೇಶದಲ್ಲಿ ED ಇರ್ಬೋದು, CBI ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಏನು ಸ್ವತಂತ್ರ ತನಿಖಾ ಸಂಸ್ಥೆಗಳಿದೆ. ಇವತ್ತು ಅದು ಮುಂದುವರೆದ ಭಾಗ ಎಲೆಕ್ಷನ್ ಕಮಿಷನ್ನು. ನೀವು ದುರುಪಯೋಗ ಮಾಡ್ಕೊತಾ ಇರ್ತಕ್ಕಂಥದ್ದು ಚರ್ಚೆ ಆಗಿರೋದು. ಅದಕ್ಕೆ ಉತ್ತರ ಕೊಡಿ ಅಂದರೆ ನೀವು ಕಾಂಗ್ರೆಸ್ನ ಸಂಭ್ರಮ ಮಾಡಿಬಿಟ್ರೆ, ಹೌದು ಮಾಡಿದ್ದೀವಿ, ಇಲ್ಲ ನಾನು ಹೇಳ್ತಾನೆ ಇಲ್ಲ. ನಾವು ಅಧಿಕಾರದಲ್ಲಿದ್ದೀವಾ? CBIಗೆ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಾ? EDಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಾ? ನ್ಯಾಷನಲ್ ಹೆರಾಲ್ಡ್ ಕೇಸು ಇದು ಮುಂದುವರೆದ ಭಾಗ. ಯಾವ್ಯಾವ ರಾಜ್ಯದಲ್ಲಿ ಚುನಾವಣೆ ಬರುತ್ತೆ. ಶಾರದಾ ಕೇಸ್ ಏನಾಯಿತು ವೆಸ್ಟ್ ಬೆಂಗಾಲಲ್ಲಿ? ತೃಣಮೂಲ ಕಾಂಗ್ರೆಸ್ ಹಣಿಬೇಕಂತೇಳಿ ಅಲ್ಲಿದ್ದಂಥ ಪಾರ್ಟಿ ನೋಡ್ದು ಶಾರದಾ ಕೇಸಲ್ಲಿ ಅರೆಸ್ಟ್ ಮಾಡಿ ಅವ್ರನ್ನ ಒಬ್ಬನ್ನ ಕರ್ಕೊಂಬಂದು ಅವ್ರನ್ನ BJP ಪ್ರೆಸಿಡೆಂಟ್ ಮಾಡಿ ಅವ್ರಿಗೆ ಖುಲಾಸೆ. ವಾಷಿಂಗ್ ಮೆಷೀನು. ಯಾರ್ಯಾರು ಆರೋಪ ಹೊತ್ಕೊಂಡಿರ್ತೀರ BJPಗೆ ಜಾಯ್ನ್ ಆಗಿಬಿಟ್ರೆ ಆರೋಪ ಮುಕ್ತರು, ನೀವು ಶುದ್ಧರು. BJPಗೆ ಬರಲಿಲ್ಲ ಅಂದರೆ ನಿಮಗೆ ಫಿಕ್ಸಿಂಗು. ಅದು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಕೋರ್ಟ್ ಇವತ್ತು ವೆರಿ ಸೀರಿಯಸ್ಲಿ ಟೆಕ್ನಿಕಲ್ ಪಾಯಿಂಟ್ ಮೇಲೆ ಕೊಟ್ಟಿರ್ತಕ್ಕಂಥದ್ದಲ್ಲ. CBI ತಪ್ಪು ಮಾಡಿದೆ, CBI ಆಫೀಸರ್ಸ್ ಮೇಲೆ ಎನ್ಕ್ವೈರಿ ಆಗಬೇಕಂತ ಅಬ್ಸರ್ವೇಷನ್ ಕೊಟ್ಟಿದ್ದಾರೆ. ಕಾಮನ್ ಆಗಿ ಯಾವ ಜಜ್ಮೆಂಟಲ್ಲಿ ಈ ಥರ ಕೊಡಲ್ಲ. ಅವ್ರ್ಯಾರು ಪಾಪ BJP ಸ್ಪೋಕ್ಸ್ ಪರ್ಸನ್ ಹೇಳ್ತಾ ಇದ್ರು ಟೆಕ್ನಿಕಲ್ ಎರರ್. ಇಟ್ ಈಸ್ ನಾಟ್ ಟೆಕ್ನಿಕಲ್ ಎರರ್. ಕೋರ್ಟ್ ಕ್ಲಿಯರ್ಲಿ ಅಬ್ಸರ್ವ್ಡ್. ಈ ಕೇಸಲ್ಲಿ ನೀವು ಬೇಕಂತ ಫಿಕ್ಸ್ ಮಾಡಿದ್ದೀರಾ. ಬಲಿಪಶು ಯಾರು? ಸರ್, ನೀವು ಮಾಡಿದ ಆರೋಪಗಳು ಪೊಲಿಟಿಕಲ್ ಆರೋಪಗಳು ಅಷ್ಟೇ. ಡೆಫಿನೆಟ್ಲಿ ಒಂದು ರಾಜಕೀಯ ಪಕ್ಷವಾಗಿ ನಾವು ಆರೋಪ ಮಾಡಿದ್ದೀವಿ ಅಷ್ಟೇ. ನಾಟ್ ಓನ್ಲಿ ದಟ್, ನಾವು ಎಲ್ಲೂ ಸಹ ನಾವು ಅಧಿಕಾರ ದುರುಪಯೋಗ ಮಾಡ್ಕೊಂಡು ಕೇಜ್ರಿವಾಲ್ ಮೇಲೆ ಕೇಸ್ ಹಾಕಕ್ಕೆ ಹೋಗಿಲ್ಲ. ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಕೇಂದ್ರದ BJP ಸರ್ಕಾರವರು. ಇವತ್ತು ಬಂದಿರತಕ್ಕಂಥ ಕೋರ್ಟಿನ ತೀರ್ಪು ED ಮತ್ತು CBI ನಿಮ್ಮ ವ್ಯಾಪ್ತಿಯನ್ನು ಮೀರಿ 2021 ಸ್ಟೇಟ್ ಪಾಲಿಸಿಗೆ ವಿರುದ್ಧವಾಗಿ ನೀವು ಈ ಕೇಸನ್ನು ಕುಕಪ್ ಮಾಡಿದ್ದೀರಾ. ಇನ್ನೊಂದು ಬಹಳ ಕ್ಲಿಯರ್ ಅಬ್ಸರ್ವೇಷನ್ ಕೊಟ್ಟಿರ್ತಕ್ಕಂಥದ್ದು, ರಾಜ್ಯಗಳು ಇನ್ ದ ಇಂಟ್ರೆಸ್ಟ್ ಆಫ್ ಸೊಸೈಟಿ, ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್ ಕೆಲವು ಪಾಲಿಸಿ ಮ್ಯಾಟರ್ ಮಾಡ್ತವೆ. ಪಾಲಿಸಿ ಮ್ಯಾಟರ್ಗಳನ್ನ ಈ ತರ ಲಿಕ್ಕರ್ ಸ್ಕ್ಯಾಮ್ ವಾಸ್ ಇನ್ ದ ಇಂಟ್ರೆಸ್ಟ್ ಆಫ್ ಪೀಪಲ್. ಕೋರ್ಟ್ ಅಬ್ಸರ್ವೇಷನ್ ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಕೇಳ್ತಾ ಇದ್ದೀನಿ. ನಮ್ಮ ಪಾರ್ಟಿ ಅಲ್ಲ ಸರ್. ನೋಡಿ, ಪಾರ್ಟಿ ಸ್ಟ್ಯಾಂಡ್ ಏನು ದಯಮಾಡಿ ಸರ್, ಪಾರ್ಟಿ ಸ್ಟ್ಯಾಂಡ್ ಬಿಡಿ. ಪಾರ್ಟಿ ಸ್ಟ್ಯಾಂಡ್ ನೀವು ಕರೀರಿ, ಆಪ್ನ ನಮ್ಮ ಇಬ್ಬರು ಕೂರ್ಸ್ಕೊಳ್ಳಿ, ನಾವು ಪಾರ್ಟಿ ಸ್ಟ್ಯಾಂಡ್ ಹೇಳ್ತೀವಿ. ನಾನು ಹೇಳ್ತಾ ಇರ್ತಕ್ಕಂಥದ್ದು ಕೋರ್ಟ್ ಅಬ್ಸರ್ವೇಷನ್. ನೀವು ಕರೆದಿರ್ತಕ್ಕಂಥದ್ದು ಇವತ್ತೇನು ಕೋರ್ಟು ಕೇಜ್ರಿವಾಲ್ ಕೇಸಲ್ಲಿ ಅಬ್ಸರ್ವೇಷನ್ ಕೊಟ್ಟಿದೆ, ಜಜ್ಮೆಂಟ್ ಬಂದಿದೆ, ಅದ್ರ ಮೇಲೆ ಚರ್ಚೆ ಕರೆದಿದ್ದೀರಾ. ನಾನು ಆಪ್ನ ಸಮರ್ಥನೆ ಮಾಡಕ್ಕೆ ಬಂದಿಲ್ಲ ಇಲ್ಲಿ. ಕೋರ್ಟು ಕೇಂದ್ರ ಸರ್ಕಾರ ಹೆಂಗೆ
ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಮಾಡಿದೆ ಕಳೆದ 10 ವರ್ಷಗಳಲ್ಲಿ ಇಡೀ ದೇಶದಲ್ಲಿ ನನ್ನ ಬಗ್ಗೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಾನು ಹರಿಯಾಣ ಘಟನೆ ಉಲ್ಲೇಖ ಮಾಡಿದಂಥದ್ದು, DK ಶಿವಕುಮಾರ್ ಪ್ರಕರಣ ಉಲ್ಲೇಖ ಮಾಡಿದಂಥದ್ದು, ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಉಲ್ಲೇಖ ಮಾಡಿದಂಥದ್ದು, ಶಾರದಾ ಚಿಟ್ ಹಗರಣ ಉಲ್ಲೇಖ ಮಾಡಿದಂಥದ್ದು, ಮಹಾರಾಷ್ಟ್ರದ ಹಗರಣ ಉಲ್ಲೇಖ ಮಾಡ್ತೀನಿ, ತಮಿಳ್ನಾಡು ಪ್ರಕರಣ ಉಲ್ಲೇಖ ಮಾಡ್ತೀನಿ, ಚಿದಂಬರಂ ಕೇಸ್ ಉಲ್ಲೇಖ ಮಾಡ್ತೀನಿ. ನೀವು ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ವಿರೋಧ ಪಕ್ಷಗಳನ್ನ ಹಣಿಯೋದಕ್ಕೆ, ವಿರೋಧ ಪಕ್ಷಗಳ ನಾಯಕರ ಮೇಲೆ ಕೇಸ್, ಅವ್ರು ನಿಮ್ಮ ಪಾರ್ಟಿಗೆ ಬಂದುಬಿಟ್ರೆ ಕ್ಲೀನ್ ಹ್ಯಾಂಡ್, ವಾಷಿಂಗ್ ಮೆಷಿನ್. ಅದನ್ನು ಪ್ರಶ್ನೆ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತೇನೋ ಕೋರ್ಟ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಭಾಳ ಸ್ಪಷ್ಟವಾದಂಥ ಪದಗಳಲ್ಲಿ ನೀವು ಸರ್ಕಾರಿ ಪಾಲಿಸಿನ ಬೇಕಂತ ತಪ್ಪಿಸಿ ಅವ್ರಿಗೆ ತೊಂದರೆ ಕೊಡಬೇಕು ಅನ್ನೋ ಕಾರಣಕ್ಕೆ ಫಿಕ್ಸ್ ಮಾಡಿದ್ದೀರಾ. ಅದೇ ಕಾರಣಕ್ಕೆ CBI ಮೇಲೆ ಎನ್ಕ್ವೈರಿ ಆಗಬೇಕಂತ ಆರ್ಡರ್ ಮಾಡಿದ್ದಾರೆ. ಯಾವ ಪ್ರಕರಣದಲ್ಲಿ ಟೆಕ್ನಿಕಲ್ ಇಶ್ಯೂ ಇದ್ದಾಗ ಈ ಥರ ಆರ್ಡರ್ ಮಾಡ್ತಾರೆ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.